ನಮಸ್ಕಾರ. ಏನು ಇವತ್ತು 2ನೇ ದಿವಸ ನಮ್ಮ ಲಕ್ಕುಂಡಿಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಅನೇಕ ನಮ್ಮ ಊರಿನ ಗ್ರಾಮಸ್ಥರು ಹಿರಿಯರು ಇಲ್ಲಿ ಬಂದು ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ. ಏನು ಮೊನ್ನೆ ನೀವು ಕೂಡ ನೋಡಿರ್ಬೋದು, ನಿನ್ನೆ ಕೂಡ ಒಂದು ನಾಗಶಿಲೆ ಸಿಕ್ತು. 2 ದಿವಸದಿಂದ ಮತ್ತೊಂದು ನಾಗಶಿಲೆ ಸಿಕ್ತು. ಇಲ್ಲಿ ಕೆಲಸ ಮಾಡುತ್ತಿರುವಾಗ ಒಂದು ಸರ್ಪ ಸಹ ಬಂದು ಹೋಗಿದೆ ಅಂತ ಏನು ನಮ್ಮ ಊರಿನ ಹಿರಿಯರು ಹೇಳ್ತಾರೆ. ಅದು ಸಾಕಷ್ಟು ಜನರು ನಮ್ಮ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಒಂದು 2 ಮಾರು, 1.5 ಮಾರು, 2 ಮಾರು ಇರುವಂತಹ ನಾಗರ ಹಾವುಗಳು ಸಾಕಷ್ಟು ನಮ್ಮಲ್ಲಿ ಇದಾವೆ, ಲಕ್ಕುಂಡಿಯಲ್ಲಿ ಇದಾವೆ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಕೆಲವೊಂದು ಮಂದಿ ಹಿರಿಯರು ಹೇಳೋದ್ರ ಪ್ರಕಾರ ನಿಧಿಗಳಿಗೆ ಸರ್ಪಗಾವಲು ಇದೆ, ಸರ್ಪಗಾವಲು ಇರುತ್ತೆ, ಕೋಣ ಇರುತ್ತೆ, ಸರ್ಪಗಾವಲು ಇರ್ತದೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಊರಿನ ಜನರು ಕೂಡ ಬಂದು ನಮಗ ಇಲ್ಲಿವರೆಗೂ ಸಾಕಷ್ಟು ಈ ಸರ್ಪದ ಬಗ್ಗೆ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ಏನ್ ಈ ಸರ್ಪ ಜಾಸ್ತಿ ಏನಿದಾವೋ ಇಲ್ಲಿ ನಿಧಿಯ ಸಂಕೇತನೂ ಕೂಡ ಇರ್ಬೋದು ಅನ್ನೋದು ವಿದ್ವಾಂಸರಾಗಿರ್ಬೋದು, ನಮ್ಮೂರಿನ ಗ್ರಾಮಸ್ಥರು ಒಂದು ಅಭಿಪ್ರಾಯ ಅಲ್ಲ. ಅವರು ನೋಡಿದ್ದು, ಸಾಕಷ್ಟು ಜನ ನೋಡಿದ್ದವರು ಕೂಡ ಹೇಳಿದಾರೆ ನಮ್ಗ, ಇಂಥದೊಂದು ದೊಡ್ಡ ಸರ್ಪ ಇದೆ ಇಲ್ಲಿ. ಹೆಡೆ ಎಷ್ಟಿದಾವ ಅಂತ ಹೇಳಿಲ್ಲ, ಬಟ್ ದೊಡ್ಡ ಸರ್ಪ ಇದಾವ, ಅದರಲ್ಲಿ ಸಣ್ಣ ಸಣ್ಣ ಕೂದಲು ಇದಾವಂತನೂ ಸಾಕಷ್ಟು ಜನ ಬಂದು ನಮ್ಗೆ ಹೇಳಿದಾರೆ ಸರ್. ಎಕ್ಸ್ಪರ್ಟ್ ಹೇಳ್ತಾರೆ ಯಾವುದೇ ರೀತಿ ಕೂದಲು ಇರಲ್ಲ ಹಾಗೆ ಅಲ್ಲ. ಈಗ ಒಂದ್ ನಿಮಿಷ, ಈಗ ನಿಮ್ಮೂರೊಳಗೆ ಸಾಕಷ್ಟು ದೇವಾಲಯಗಳಾದವು, ಅಂದ್ರೆ ಹಿಂದೆ ಇದೆಲ್ಲ ಸಂಪತ್ಭರಿತವಾಗಿತ್ತು, ವಾಣಿಜ್ಯ ನಗರವಾಗಿತ್ತು. ಹೀಗಾಗಿ ಈ ತರದ್ದೆಲ್ಲ ಈಗ ಹುದಿಗೆ ಹೋಗ್ಬಿಟ್ಟಾವೆಲ್ಲ ದೇವಸ್ಥಾನಗಳು, ಅವನ್ನೆಲ್ಲ ಅವುಗಳನ್ನ ಕಾಯೋದಕ್ಕೆ ಈ ತರದ್ದು ಸರ್ಪಗಳು ಇಲ್ಲಿ ಇರ್ಬೋದು ಸರ್. ಏನ್ ನಮ್ಮ ಊರು 101 ಗುಡಿ, 101 ದೇವಸ್ಥಾನ ಅಗರ್ಭ ಶ್ರೀಮಂತವಾಗಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಅವಾಗ ದೇವಸ್ಥಾನಗಳು ಕಟ್ಟಬೇಕಂದ್ರ ಸಾಕಷ್ಟು ರಾಜರುಗಳು ಆಗಿರ್ಬೋದು, ಅಲ್ಲಿ ಕೆಲಸ ಮಾಡುತ್ತಿರುವವರು ಕೂಡ ಅವಾಗಲಿದ್ದಾನ ಪಟ್ಟಿ ಹಾಕಿ ಮಾಡ್ತಿದ್ರು ಅನ್ನೋದು ಒಂದು ಕುರು ಇದೆ. ಇಷ್ಟೊಂದು ದೇವಸ್ಥಾನ ಯಾಕೆ ಇಲ್ಲೇ ಲಕ್ಕುಂಡಿಯಲ್ಲಿ ಇದ್ದು ಅಂದ್ರೆ ಅತ್ಯಂತ ಶ್ರೀಮಂತ ಗರ್ಭಿತವಾದಂತ ಸ್ಥಾನ ಲಕ್ಕುಂಡಿಗಿತ್ತು ಅಂತ ಹೇಳ್ತಾರೆ. ಅವಾಗ ಏನ್ 101 ದೇವಸ್ಥಾನ, 101 ಬಾವಿ ಇದ್ವು ಅನ್ನೋದಕ್ಕೆ ಸುಮಾರು 4 ಸಾಮ್ರಾಜ್ಯಗಳ ಉಪರಾಜಧಾನಿ ಲಕ್ಕುಂಡಿ ಆಗಿತ್ತು. ಅಂತ ಸಾಮ್ರಾಜ್ಯಗಳ ಲಕ್ಕುಂಡಿ ಯಾಕಾಗಿತ್ತು ಹಿಂದೆ ಬ್ರಹ್ಮದೇವರು ಕೇಳ್ತಾರಂತೆ. ಏನ್ ಲಕ್ಕುಂಡಿ ಮತ್ತು ಅಮರಾವತಿ ತೂಕ ಮಾಡಿದಾಗ ಅಮರಾವತಿ ಏನು ವಜ್ಜ ಇರ್ಲಾರ್ದಕ್ಕೆ ಮ್ಯಾಲ ಹೋಗುತ್ತಾ, ಲಕ್ಕುಂಡಿ ಸಂಪತ್ತು ಬರುವ ಇದ್ದಿದ್ದಕ್ಕ ಲಕ್ಕುಂಡಿ ಕೆಳಗೆ ಆಯ್ತು ಅನ್ನೋದು ಕೂಡ ಒಂದು ಶಾಸನದಲ್ಲಿ ಉಲ್ಲೇಖ ಇದೆ. ಆಮೇಲೆ ಪ್ರಭು ಶ್ರೀರಾಮಚಂದ್ರ ದತ್ತಿ ಅಗ್ರಹಾರ ಲೊಕ್ಕಿಗುಂಡಿ ಅನ್ನುವ ಒಂದು ಐತಿಹಾಸಿಕ ಸ್ಮಾರಕದಲ್ಲಿ ಶಾಸನದಲ್ಲಿ ಕೂಡ ನಮ್ಮ ಬ್ರಹ್ಮಜಿನಾಲಯದ ದೇವಸ್ಥಾನದಲ್ಲಿ ಒಂದು ಶಾಸನ ಕೂಡ ನೋಡಬಹುದು. ಅಂದ್ರೆ ಪ್ರಭು ಶ್ರೀರಾಮಚಂದ್ರನ ಕಾಲದಿಂದಲೂ ನಮ್ಮ ಲಕ್ಕುಂಡಿ ಇತ್ತು ಅನ್ನೋದನ್ನು ಸಹಿತ ಇದಕ್ಕೆ ಪುಷ್ಟಿ ಕೊಡಬಹುದು ಸರ್. ಈಗ ಯಾವ ದೇವಸ್ಥಾನಗಳಲ್ಲಿ ಈ ರೀತಿ ಇನ್ನೂ ನಾವು ಸಾಕಷ್ಟು ಶಾಸನಗಳ ಬಗ್ಗೆ ಅಧ್ಯಯನ ನಡೆಸಬೇಕಾಗಿದೆ, ಸಂಬಂಧಪಟ್ಟವರು ಕರ್ಕೊಂಡು. ಈಗ ನಮ್ಮ ಬ್ರಹ್ಮಜಿನಾಲಯ, ಲಕ್ಕುಂಡಿಯ ಬ್ರಹ್ಮಜಿನಾಲಯ ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಕೂಡ ಅನೇಕ ಶಾಸನಗಳಿವೆ. ಇಲ್ಲಿ ನಾವು ನೋಡತಕ್ಕಂತ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಕೂಡ ಶಾಸನ ಇದೆ. ಅಲ್ಲಿ ಕಾಣುವಂತ ನಮ್ಮ ಚಂದ್ರಮೌಳೇಶ್ವರ ದೇವಸ್ಥಾನ ಏನಿದೆ ಅಲ್ಲಿ ಕೂಡ ಶಾಸನ ಇದೆ. ಅದಕ್ಕೆ ಸ್ಟಡಿ ಎಲ್ಲ ಆಗಿದೆ. ಈಗ ಹನುಮಾಕ್ಷಗೋಗಿ ಅನ್ನೋರು ನಮ್ಮೂರಿನ ಲಕ್ಕುಂಡಿ ಗ್ರಾಮದಲ್ಲಿರುವ ಶಾಸನಗಳ ಬಗ್ಗೆನೆ ಒಂದು ಅಧ್ಯಯನ ಮಾಡಿ ಒಂದು ಪುಸ್ತಕವನ್ನು ಕೂಡ ಹೊರಗೆ ತಂದಿದ್ದಾರೆ ಸರ್. ಪ್ರತಿಯೊಂದು ಶಾಸನ ಅವರಿಗೆ ಕಂಡು ಬಂದಂತ ಪ್ರತಿಯೊಂದು ಶಾಸನಗಳ ಅಧ್ಯಯನ ಮಾಡಿ ಅದರದ ವಿವರವಾದ ಒಂದು ವರದಿ ಇದೆ. ಹಾಗೂ ಇನ್ನೂ ಸಾಕಷ್ಟು ಈಗ ಸಿಕ್ಕಿದವೆ, ಅದರ ಅಧ್ಯಯನ ಕೂಡ ಆಗ್ತಾ ಇದೆ. ಅಧ್ಯಯನ ಶಾಸನ ಮುಖಾಂತರ ನಮ್ಮ ಲಕ್ಕುಂಡಿಯ ಶ್ರೀಮಂತಿಕೆ, ನಮ್ಮ ಲಕ್ಕುಂಡಿಯ ಇತಿಹಾಸ ಕೇವಲ ಜನರು ಮಾತಾಡೋದು ಅಲ್ಲದೆ ಶಾಸನಗಳ ಮುಖಾಂತರ ಇನ್ನೂ ಸಾಕಷ್ಟು ನಮ್ಮ ಲಕ್ಕುಂಡಿಯ ಇತಿಹಾಸ ಹೊರಗೆ ಬೀಳಬೇಕಾಯ್ತು ಸರ್. ಈ ದೇವಸ್ಥಾನಗಳಲ್ಲಿ ಆಗಲಿ ಶಾಸನಗಳಲ್ಲಿ ಈ ತರದ್ದು ಸರ್ಪಗಳಿಗೆ ಸಂಬಂಧಪಟ್ಟಂಗ, ನಿಧಿಗೆ ಸಂಬಂಧಪಟ್ಟಂಗಾಗಲಿ ಅಥವಾ ಅವುಗಳಿಗೆ ಇಲ್ಲ, ನಾನು ಅಷ್ಟೊಂದು ಇತಿಹಾಸ ಆಲ್ರೆಡಿ ಒಂದಿಷ್ಟು ಕಲ್ಲಿನಲ್ಲಿ ಮೂರ್ತಿಗಳೆಲ್ಲ ಸಿಕ್ಕಿದಲ್ಲ, ಆತರ ಇರ್ಬೋದು ಇದೆ ಸರ್. ಈಗ ನಾವೇನು ಪ್ರತಿಯೊಂದು ಈ ಜೈನ ಬಸ್ತಿಯಲ್ಲಿ ನಾವು ನೋಡ್ಬೇಕಾದ್ರೆ ಪ್ರತಿಯೊಂದು ಜೈನ ಬಸ್ತಿಯಲ್ಲಿ 5 ಹಡೆ 7 ಹಡೆ ಸರ್ಪದ ಆಕಾರದ ಶಿಲೆಗಳಿವೆ. ಶಿಲೆಯ ಕೆಳಗೆ ನೇಮಿನಾಥ್ ಆಗಿರ್ಬೋದ, ನಮ್ಮ ಮಹಾವೀರ್ ಜೈನರು ಏನು ಅವ್ರೇನು ಜೈನ ತೀರ್ಥಂಕರರು ಏನಿದಾರಲ್ಲ ಅಂತ ಮೂರ್ತಿಯರ ಮೇಲೆ 7 ಹಡೆ 5 ಹಡೆ ಸರ್ಪದ ಒಂದು ಶಿಲಾಶಾಸನಗಳು ಸಾಕಷ್ಟು ಇವೆ ಸರ್. ಅದರಲ್ಲಿ ಯಾವುದೇ ಉಲ್ಲೇಖ ನಾನು ಓದಿಲ್ಲ, ನಾನು ನೋಡಿಲ್ಲ. ಸಂಬಂಧಪಟ್ಟ ಇನ್ನೂ ಅನೇಕ ತಜ್ಞರಿದ್ದಾರೆ,
ಅವರೊಂದಿಗೆ ಚರ್ಚಿಸಿ ಏನಿತ್ತು ನಮ್ಮ ಲಕ್ಕುಂಡಿ ಅನ್ನೋದು ಇನ್ನೂ ಹೇಳ್ಬೋದು. ಆದ್ರೆ ಒಂದು ಮಾತು ಸತ್ಯ ಸರ್, ಏನು ನಮ್ಮ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ಕೊನೆಯದಾಗಿ ವಿಜಯನಗರ ಅರಸರು, ಅಂದ್ರೆ 5 ಸಾಮ್ರಾಜ್ಯಗಳು ಆಯ್ತು. 5 ಸಾಮ್ರಾಜ್ಯದ ಉಪರಾಜಧಾನಿ ಆಗಿತ್ತು ಅನ್ನೋದು ಇತಿಹಾಸಕಾರರ ಒಂದು ವಿಶ್ಲೇಷಣೆ. ಅಂತ 5 ಸಾಮ್ರಾಜ್ಯ ನಮ್ಮ ಲಕ್ಕುಂಡಿ ಆಳಿದಾರಂತಂದ್ರೆ ಏನು ಆವ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಏನು ಒಂದು ನಾಣ್ಯ ಚಾಲ್ತಿಯಲ್ಲಿತ್ತು, ಯಾವ ನಾಣ್ಯ ಅಂತಂದ್ರೆ ಲಕ್ಕಿ ಗದ್ಯಾನ ಅನ್ನುವ ನಾಣ್ಯ, ಅದನ್ನ ಲಕ್ಕುಂಡಿಯಲ್ಲೇನೆ ಅದನ್ನ ಟಂಕಿಸ್ತಿದ್ರು ಅಂತ ಅನ್ನೋ ಬಲವಾದ ಕುರುಹುಗಳು ಸಾಕಷ್ಟು ಸಿಕ್ಕಿವೆ. ಲಕ್ಕಿ ಗದ್ಯಾನ ಅನ್ನುವ ಒಂದು ನಾಣ್ಯವನ್ನ ಲಕ್ಕುಂಡಿಯಲ್ಲೇ ಟಂಕಿಸ್ತಾ ಇದ್ರು. ಇವತ್ತಿನವರೆಗೂ ಅಚ್ಚಪ್ಪನ ಬೇಲ್ ಆ ನಾಣ್ಯಕ್ಕೆ ಅಚ್ಚ ಹಾಕ್ತಾ ಇದ್ರು ಅನ್ನೋದಕ್ಕೆ ಈ ನಮ್ಮ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಕೂಗಳತೆ ಸುತ್ತಲಿನಲ್ಲಿ ಆ ಒಂದು ಟಂಕಶಾಲೆ ಇತ್ತು ಅನ್ನೋದು ಎಲ್ಲ ಹಿರಿಯರ ಇತಿಹಾಸಕಾರರ ಅಭಿಪ್ರಾಯ ಸರ್. ಅಂದ್ರೆ ಇವತ್ತಿಗೂ ಏನು ಕೋಟೆ ಇದೆ ಅಂದ್ರೆ ನಿಮ್ಮ ಲಕ್ಕುಂಡಿ ಸುತ್ತಲೂ ಬೃಹತ್ತಾದ ಕೋಟೆ ಇದೆ. ಆ ಕೋಟೆ ಒಳಗಡೆ ಬರಬೇಕಾದ್ರೆ ರಾತ್ರಿ ಟೈಮಿಂಗ್ ಇರ್ತಿತ್ತು, ಮತ್ತೆ ಅದಾದ ನಂತರ ಸಾಕಷ್ಟು ಹಾವುಗಳು ಆ ಗೋಡೆ ಸುತ್ತಲೂ ಇರ್ತಿದ್ವು. ಈ ತರದೆಲ್ಲ ಒಂದಿಷ್ಟು ಹೇಳ್ತೀವಿ ಇಲ್ಲಿ ಜನರು ಹೇಳ್ತಾ ಇದ್ದಾರೆ. ಹೌದು ಸರ್. ನಮ್ಮೂರು ಕುಯಿಗುಂಡಿ ಲಕ್ಕುಂಡಿ ಅಂದ್ರೆ 700 ಪುರ ಆಗಿ ಈಗ ಲಕ್ಕುಂಡಿ ಆಗಿದೆ. 700 ಪುರ ನರಸೀಪುರ, ತಂಗಾಬಂಚಿ, ಜವಳಬೆಂಚಿ, ಸೋಮನಕಟ್ಟಿ, ಮೋಟಬಸಪ್ಪ, ಬೂದಿ ಬಸವೇಶ್ವರ, ಹಾಳ ಲಕ್ಕುಂಡಿ ಅಂತ 7 ಊರುಗಳ ಪೂರ. ಅಂದ್ರೆ ಏನು ಡೋಗಿ ಬರ ಅಂತೇಳಿ ಏನ್ ಅವಾಗ ಒಂದು 2-3 ಶತಮಾನಗಳ ಹಿಂದೆ ಏನ್ ಅದೊಂದು ಜ್ವರ ಬರುತ್ತೋ ಆ ಜ್ವರ ಸಂಬಂಧ ಆಮೇಲೆ ವಿಜಯನಗರ ಕಾಲದ ಅವನತಿ ನಂತರ ಸಾಕಷ್ಟು ದಾಳಿ ಆಗಿ ನಮ್ಮ ಲಕ್ಕುಂಡಿಗೆ ದಾಳಿ ಕಡಿಮೆ ಆದ ತಕ್ಷಣ ಎಲ್ಲ ಊರಿನ ಜನರು ಬಂದು ಇಲ್ಲಿ ವಾಸಿಸಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ವಾಸಿಸಕ್ ಸ್ಟಾರ್ಟ್ ಮಾಡಾದ್ಮೇಲೆ ಇದು ಊರಾಗುತ್ತೆ. ಅದಕ್ಕಿಂತ ಮುಂಚೆ ರಾಜರ ಒಂದು ಅಡ್ಡೋಲಗಾಗಿರ್ಬೋದು, ರಾಣಿಯರ ಅಂತಃಪುರ ಆಗಿರ್ಬೋದು, ಇದೊಂದು ದೊಡ್ಡ ಅಗ್ರಹಾರವಾಗಿತ್ತು ಅನ್ನೋದು ಕೂಡ ಶಾಸನದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಇದು ಒಂದು 3 ಸುತ್ತಿನ ಕೋಟೆ ಲಕ್ಕುಂಡಿ ಇತ್ತು ಅನ್ನೋದಕ್ಕೆ ಏನ ಈ ಉಪರಾಜಧಾನಿ ಆಗಿತ್ತಲ್ಲ, ಇಲ್ಲಿ ಬಂದು ಎಲ್ಲ ಸೇನಾಧಿಪತಿಗಳು ಕೆಲಸ ಮಾಡಿ ವಾಪಸ್ ಅವರು ಕೋಟೆಯಿಂದ ಹೊರಗೆ ನಿರ್ಗಮಿಸ್ತಿದ್ರು. ಈ ಲಕ್ಕುಂಡಿಯಲ್ಲಿ ಕೇವಲ ರಾಜರ ಮಂತ್ರಿಗಳು ಅವರಷ್ಟೇ ಇರ್ತಿದ್ರು. ಉಳಿದಿದ್ದ ಎಲ್ಲ ಸೇನಾಧಿಪತಿಗಳು, ಆಳುಗಳು ಎಲ್ಲ ಅವರು ವಾಪಸ್ ಹೋಗ್ತಿದ್ರು ಅನ್ನೋದು ಸಾಕಷ್ಟು ಇತಿಹಾಸದ ಶಾಸನಗಳಲ್ಲಿ ಉಲ್ಲೇಖವಿದೆ.